ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಗೊಂದು ಒಳ್ಳೆ ವಿಷಯನ ತಿಳಿಸೋದಕ್ಕೆ ಬಂದಿದ್ದೀನಿ. ರಾಯರು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತಾ ನಮಗೆ ಅಂತಂದರೆ ಹೌದು, ಹಾಗೇ ಆಗುತ್ತೆ. ಕೆಲವೊಬ್ರು ಯಾರೋ ಕಮೆಂಟ್ ಹಾಕಿದ್ರಿ, ಲಕ್ಷ್ಮೀ ಪೂಜೆ ಜೊತೆಗೆ ರಾಯರು ಪೂಜೆನ ಮಾಡ್ಬೋದಾ ಅಂತ. ಹೌದು, ಮಾಡ್ಬೋದು. ರಾಯರು ಪೂಜೆನ ನೀವು ಯಾವಾಗಲಾರು ಮಾಡಿ ಅಥವಾ ಯಾವ ದೇವ್ರ ಜೊತೆ ಆದರೂ ಮಾಡ್ಬೋದು. ಬಟ್ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಮನೆ ದೇವ್ರ ಪೂಜೆ. ನಿಮ್ಮ ಮನೆ ದೇವ್ರ ಪೂಜೆ ಮತ್ತು ವಿನಾಯಕನ ಪೂಜೆ ಮಾಡಿದ ನಂತರನೇ ನೀವು ರಾಯರು ಅಂತಲ್ಲ, ನಿಮ್ಮ ಇಷ್ಟ ದೇವ ಯಾವುದೇ ಇರ್ಬೋದು ಆ ದೇವ್ರನ್ನ ಪೂಜೆನ ನೀವು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಗುರು ಮತ್ತು ಲಕ್ಷ್ಮಿಗೆ ಯಾವ ಥರ ಸಂಬಂಧ ಇದೆ, ಅವರಿಬ್ಬರು ನಡುವೆ ಯಾವ ರೀತಿ ಪೂಜೆ ನಾವು ಮಾಡ್ಬೋದು ಅನ್ನೋದಾದರೆ, ಗುರುಗಳು ಅಂದರೆ ರಾಯರು ಶ್ರೀಹರಿಯ ಪರಮ ಭಕ್ತರು. ಇನ್ನು ಶ್ರೀಮದ್ ನಾರಾಯಣ ವಿಷ್ಣುನ ಯಾರ ಮನೆಯಲ್ಲಿ ನೆನೆಸ್ತಾರೋ, ಯಾರ ಮನೆಯಲ್ಲಿ ಪೂಜೆನ ಮಾಡ್ತಾರೋ ಅಲ್ಲಿ ಲಕ್ಷ್ಮಿ ಸದಾಕಾಲ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ ಅಲ್ವಾ. ಅದೇ ರೀತಿ ನೀವು ಶ್ರೀಹರಿನ ಪೂಜೆ ಮಾಡಿದ್ರೂ ಕೂಡ ಅಥವಾ ಮಾಡದೇ ಇದ್ದರೂ ಕೂಡ ರಾಯರನ್ನ ಪೂಜೆ ಮಾಡಿದ್ಮೇಲೆ ಅದು ಶ್ರೀಹರಿಗೆ ಮುಟ್ಟುತ್ತೆ. ಯಾಕಂದರೆ ರಾಯರು ಗುರುಗಳು ಶ್ರೀಹರಿ, ರಾಯರನ್ನ ಪರಮ ಭಕ್ತರೇ ಶ್ರೀಹರಿ ಆಗೋದ್ರಿಂದ ನೀವು ರಾಯರು ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿಗೆ ನೀವು ವಿಷ್ಣು ದೇವರಿಗೆ ಪೂಜೆನ ಅರ್ಪಣೆ ಮಾಡ್ತಾ ಇದ್ದೀರಾ ಅನ್ನೋದೇ ಅರ್ಥ ಆಗುತ್ತಲ್ವ. ಗುರುಗಳೇ ಆಗಲಿ ಅಥವಾ ಶಿಷ್ಯನಿಗೆ ಆಗಲಿ ಯಾರಿಗೇ ಪೂಜೆ ಮಾಡಿದ್ರೂ ಕೂಡ ಅದು ಇಬ್ರಿಗೂ ಕೂಡ ಸಲ್ಲುತ್ತೆ. ಇನ್ನು ಅವ್ರಿಗೆ ಶ್ರೀಮದ್ ನಾರಾಯಣರಿಗೆ ಸಲ್ಲದ ಮೇಲೆ ಆ ಪೂಜೆ ಲಕ್ಷ್ಮಿಗೆ ಸಲ್ಲಲ್ವಾ. ಇನ್ನು ಲಕ್ಷ್ಮಿ ನಿಮ್ಮ ಮನೇಲಿ ನೆಲೆಸೋದಕ್ಕೆ ಸಾಧ್ಯ ಆಗೋದೇ ಅಲ್ವಾ, ಹಾಗೇ ಆಗುತ್ತೆ. ನೀವು ರಾಯರನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಲಕ್ಷ್ಮೀ ವಾಸ ಸದಾಕಾಲ ನಿಮ್ಮ ಮನೇಲಿ ಇರುತ್ತೆ, ನಿಮ್ಮ ಜೊತೆಲಿ ಇದ್ದೇ ಇರುತ್ತೆ. ಇನ್ನು ರಾಯರನ್ನ ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾರೆ. ಇನ್ನು ರಾಯರು ಪೂಜೆ ಮಾಡಿದ್ಮೇಲೆ ಲಕ್ಷ್ಮಿ ಅನುಗ್ರಹ ಕೃಪೆ ನಮ್ಮ ಮೇಲೆ ಸದಾಕಾಲ ಇರುತ್ತೆ. ನಮ್ಮ ಬಡತನ ಆಗಿರ್ಬೋದು, ನಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಎಲ್ಲವೂ ದೂರಾಗಿ ರಾಯರು ನಮಗೆ ಕಲ್ಪವೃಕ್ಷ ಕಾಮಧೇನು ಮೂಲಕ ನಮಗೆ ನಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಹೋಗ್ತಾರೆ. ರಾಯರು ಪೂಜೆ ಜೊತೆಗೆ ನಿಮಗೆ ಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂದರೆ ರಾಯರಿಗೆ ಸಂಕಲ್ಪ ಸೇವೆನ ನೀವು ಮಾಡಬೇಕು. ನಿಮ್ಮ ಕೈಲಿ ಸಾಧ್ಯ ಆಗುವಷ್ಟು ದಿವಸ, 5 ದಿವಸ, 3 ದಿವಸ, 11 ದಿವಸ, 7 ಗುರುವಾರಗಳ ಕಾಲ ನೀವು ಸೇವೆಗಳನ್ನ ಮಾಡ್ಬೋದು ಅಥವಾ ದಿವಸಗಳ ಕಾಲನೂ ಮಾಡ್ಬೋದು. ನೀವಿಲ್ಲ ವಾರಗಳ ಲೆಕ್ಕದಲ್ಲೂ ನೀವು ಮಾಡ್ಬೋದು. ಅದು ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಕೋಬೋದು. ಮತ್ತು ಇದ್ರ ಜೊತೆಗೆ ನೀವು ರಾಯರಿಗೆ ಪೂಜೆ ಮಾಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಎಲ್ಲರ ಮನೇಲಿ ಲಕ್ಷ್ಮೀ ವಿಗ್ರಹ ಫೋಟೋ ಇದ್ದೇ ಇರುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಂದು ರೂಪದಲ್ಲಿ, ಒಂದು ಸ್ವರೂಪದಲ್ಲಿ ಲಕ್ಷ್ಮಿ ಇದ್ದೇ ಇರ್ತಾಳೆ, ಅದನ್ನು ನೀವು ಪೂಜೆನ ಮಾಡ್ಬೋದು ರಾಯರು ಪೂಜೆ ಜೊತೆಗೆ. ಇನ್ನು ರಾಯರು ಪೂಜೆ ಮಾಡಬೇಕಾದ್ರೆ ನೀವು ರಾಯರಿಗೆ ಪ್ರತಿ ಗುರುವಾರನೂ ಕೂಡ ತುಳಸಿ ಮಾಲೆನ ಹಾಕ್ಬಿಟ್ಟು ಕಡಲೆಕಾಳು ನೆನೆಸ್ಬಿಟ್ಟು ಒಂದು 21, 31 ಅಥವಾ 48, 49 ಆ ಥರ ಕಡಲೆಕಾಳನ್ನ ನೀವು ಹಾರನ ಮಾಡಿ ರಾಯರ ಫೋಟೋಗೆ ಹಾಕುವಂಥದ್ದು. ಇಲ್ಲ ನಮಗೆ ಹಾರ ಮಾಡಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಕಡಲೆಕಾಳಿಂದ ನೈವೇದ್ಯನ ಮಾಡಿಡಿ, ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಕಡಲೆಕಾಳಿಂದ ಹಾರ ಮಾಡಿದ್ಮೇಲೆ ಆ ಕಡಲೆಕಾಳನ್ನ ಇವತ್ತು ಗುರುವಾರ ದಿವಸ ಹಾಕಿದ್ದೀರಾ ಅಂದರೆ ಇವತ್ತು ಪೂರ್ತಿ ಸಂಜೆ ಎಲ್ಲ ಬಿಟ್ಬಿಟ್ಟು ನೀವು ನೆಕ್ಸ್ಟ್ ಮಾರನೇ ದಿನ ಆದರೂ ತೆಗಿಬೋದು. ಇಲ್ಲ ನೈಟು ನೀವು ಮಲಗೋದಕ್ಕಿಂತ ಮುಂಚೆ ಅದನ್ನು ತೆಗೆದುಬಿಟ್ಟು ದಾರ ಪುಣ್ಸಿರ್ತೀರಲ್ವ, ದಾರನ ಕಾಳನ್ನ ಸಪ್ರೇಟ್ನ ಮಾಡಿ ಕಾಳುಗಳನ್ನ ಒಂದು ಬೆಲ್ಲದ ಜೊತೆಗೆ ನೀವು ಹಸುಗೆ ಕೊಡ್ಬೋದು. ಅದರಿಂದ ತುಂಬ ಒಳ್ಳೆ ಉಪಯುಕ್ತವಾದ ಫಲನ ನೀವು ಪಡಿಬೋದು. ಅದ್ರ ಜೊತೆಗೆ ಲಕ್ಷ್ಮಿ ಅನುಗ್ರಹನೂ ಕೂಡ ನಿಮಗೆ ಆಗುತ್ತೆ. ಜೊತೆಗೆ ನೀವು ತುಪ್ಪು ದೀಪನ ಹಚ್ಬಿಟ್ಟು ರಾಯರು ಮಂತ್ರ ಹೇಳ್ಬೋದು ಮತ್ತು ಲಕ್ಷ್ಮಿ ಮಂತ್ರನ ನೀವು ಪಠನೆನ ಮಾಡಿಬಿಟ್ಟು ನೀವು ಈ ಪೂಜೆನ ಕಂಪ್ಲೀಟ್ನ ಮಾಡ್ಬೋದು. ಇನ್ನು ನಿಮಗೆ ರಾಯರು ಪೂಜೆ ಮಾಡಿದ್ದೀನಪ್ಪ, ಸಂಕಲ್ಪ ಸೇವೆ ನಾನು ಮಾಡ್ತಾಯಿದ್ದೀನಿ, ಏನಕ್ಕೋಸ್ಕರ ನನಗೆ ಲಕ್ಷ್ಮಿ ಅನುಗ್ರಹ ಆಗಬೇಕು, ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ಅಂತ ಅಂದರೆ ಅದು ಯಾವ ರೀತಿ ನಿಮಗೆ ಗೊತ್ತಾಗುತ್ತೆ ಅಂದರೆ ನೀವು ಅಬ್ಸರ್ವ್ನ ಮಾಡ್ಕೋಬೋದು. ಯಾವ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೀತವೆ ಅಂದರೆ ಯಾರೋ ಒಬ್ಬರು ನಿಮಗೆ ದುಡ್ಡು ಕೊಡಬೇಕಾಗಿರುತ್ತೆ, ತುಂಬ ದಿವಸದಿಂದ ಕೊಟ್ಟಿರಲ್ಲ ಅದು, ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡು ಬರಬೇಕಾಗಿರುತ್ತೆ, ಅದು ಏನೋ ಒಂದು ಸಮಸ್ಯೆನ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಆ ಥರ ಇದ್ದಕ್ಕಿದ್ದಂತೆ ನಿಮ್ಮ ಹಣ ನಿಮಗೆ ಕೈ ಸೇರೋವಂಥದ್ದು, ಅಥವಾ ಹೊಸ ಮೂಲಗಳಿಂದ ನೀವು ಇನ್ವೆಸ್ಟ್ನ ಮಾಡಿರ್ತೀರ, ಇಲ್ಲ ಇನ್ಯಾವುದ್ರೂ ದುಡ್ಡು ಬರಬೇಕು ಅಂತ ಅಂದ್ಕೊಂಡಿರ್ತೀರ ಬಟ್ ಕರೆಕ್ಟ್ ಟೈಮ್ ಬಂದಿರಲ್ಲ, ಅದೆಲ್ಲವೂ ಕೂಡ ನಿಮಗೆ ತಾನಾಗಿಯೇ ಬರುವಂಥದ್ದು. ತುಂಬ ವರ್ಷಗಳಿಂದ ಯಾರೋ ಒಬ್ಬರ ಹತ್ರ ಸಾಲ ತೊಗೊಂಡಿರ್ತೀರ, ಅಥವಾ ಎಲ್ಲೋ ಒಂದು ಫೈನಾನ್ಸಲ್ಲಿ ಸಾಲ ತೊಗೊಂಡಿರೋದು ತೀರ್ಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ, ತುಂಬ ಕಷ್ಟನೇ ಆಗ್ತಾ ಇರುತ್ತೆ ಹೊರತು ಸಾಲ ಮಾತ್ರ ತೀರ್ತಾ ಇರಲ್ಲ. ಅಂಥ ಸಾಲ ನಿಮಗೆ ಬೇಗ ತೀರುವಂಥದ್ದು, ನಿಮ್ಮ ಆದಾಯದ ಮೂಲ ಸೃಷ್ಟಿ ಆಗುವಂಥದ್ದು, ನಿಮಗೆ ಗೊತ್ತಿಲ್ಲದೇ ಒಂದು ಇನ್ಕಮ್ ಜಾಸ್ತಿಯಾಗಿ ಬರುವಂಥದ್ದು, ಅದರಿಂದ ನಿಮ್ಮ ದೀರ್ಘಕಾಲದ ಸಾಲ ನೀವು ನಿವಾರಣೆ ಮಾಡ್ಕೊಳ್ಳೋ ಅಂಥದ್ದು. ಗೊತ್ತಿಲ್ಲದೇ ಅಂತ ನೀವು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ಹಣ ಎಲ್ಲ ನಿಮಗೆ ಗೊತ್ತಿಲ್ಲದಂಗೆ ಕೈಯಲ್ಲಿ ನಿಲ್ತಾ ಇರಲ್ಲ, ಅದು ಖರ್ಚಾಗ್ತಾ ಇರುತ್ತೆ. ಆ ಥರ ನಿಮಗೆ ಅನಾಗತ್ಯ ಖರ್ಚುಗಳು ಯಾವುದೇ ಆಗಲ್ಲ. ನೀವು ತುಂಬ ಸೇವಿಂಗ್ಸ್ನ ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಹಣ ನಿಲ್ಲೋ ಅಂಥ ಸಂದರ್ಭಗಳು ಜಾಸ್ತಿ ಬರುವಂಥದ್ದು. ನಿಮಗೆ ಆಶ್ಚರ್ಯ ಆಗುತ್ತೆ, ನಾನು ಎಷ್ಟು ಖರ್ಚನ್ನ ಮಾಡ್ತಿದ್ದೆ, ಇವಾಗ ಎಷ್ಟು ನಾನು ದುಡ್ಡನ್ನ ಸೇವಿಂಗ್ಸ್ನ ಮಾಡಿದ್ದೀನಿ ಅನ್ನೋ ಬದಲಾವಣೆಗಳು ನೀವು ವ್ಯವಹಾರ ಮಾಡ್ತಿರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ನೀವು ಅಬ್ಸರ್ವ್ನ ಮಾಡ್ಕೊಳ್ಳಿ. ನೀವು ಈ ಪೂಜೆನ ಸೇವೆನ ಮಾಡಿದ ನಂತರ ಯಾರೇ ಕೆಲಸ ಮಾಡಲಿ ಅಥವಾ ಸ್ವಂತ ಬಿಸ್ನೆಸ್ನ ಮಾಡ್ತಾ ಇರಲಿ ಅವ್ರಿಗೆ ಲಾಭನೇ ಜಾಸ್ತಿ ಬರುವಂಥದ್ದು. ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಇಲ್ಲ ಇನ್ನು ಜಾಸ್ತಿ ಪ್ರಮೋಷನ್ ಆಗ್ತಿಲ್ಲ, ಸಂಬಳ ಜಾಸ್ತಿ ಆಗ್ತಿಲ್ಲ, ಇಲ್ಲ ನನ್ನ ಬಿಸ್ನೆಸ್ ತುಂಬ ಆವ್ರೇಜಲ್ಲಿ ಹೋಗ್ತಾ ಇದೆ, ಅಥವಾ ತುಂಬ ಲೋ ಅಲ್ಲಿ ಇದ್ಬಿಟ್ಟಿದ್ದೀನಿ, ತುಂಬ ರಿಸ್ಕಲ್ಲಿ ಸಿಗಾಕೋಗ್ಬಿಟ್ಟಿದ್ದೀನಿ ಅನ್ನೋರಿಗೆಲ್ಲ ಒಂದು ರೀತಿಯ ಬದಲಾವಣೆಗಳನ್ನ ಸೃಷ್ಟಿ ಮಾಡ್ತಾಳೆ ಆ ತಾಯಿ ಲಕ್ಷ್ಮೀ ದೇವಿ. ಏನೇನಾದ್ರು ತುಂಬ ಶಾಂತಿ ನೆಮ್ಮದಿ
ವಾತಾವರಣ, ತುಂಬ ಮಂಗಳ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ. ನಿಮಗೆ ಗೊತ್ತಿಲ್ಲದಂಗೆ ದಿನಕ್ಕೊಂದೊಂದು ರೀತಿಯ ಹೊಸ ಕೆಲಸಗಳು ನೀವು ಕೈ ಹಾಕ್ತಿದ್ದೀರಂದರೆ ಅಲ್ಲಿಗೆ ಸ್ಥಿರ ಲಕ್ಷ್ಮಿಯ ನಿಮಗೆ ಒಂದು ಲಕ್ಷಣಗಳು ಇವು ಅಂತಲೇ ಹೇಳ್ಬೋದು. ಮನಸ್ಸು ಒಂಥರ ನಿರಾಳವಾಗಿರುತ್ತೆ. ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಗಡಿಬಿಡಿ, ಚಿಂತೆಗಳು, ಆತಂಕ, ಭಯ ಅವೆಲ್ಲ ಯಾವುದೂ ಇರಲ್ಲ. ಅದಷ್ಟೇ ಅಲ್ಲದೆ ನಿಮ್ಮ ಕನಸುಗಳು ತುಂಬ ದೈವಿಕವಾಗಿ ಕನಸುಗಳನ್ನ ನೀವು ಕಾಣ್ತೀರಾ. ರಾಯರ ಸ್ವರೂಪ ಆಗಿರ್ಬೋದು, ಅಥವಾ ರಾಯರೇ ಕನಸಲ್ಲಿ ಬರ್ಬೋದು, ಅಥವಾ ಲಕ್ಷ್ಮೀ ಸ್ವರೂಪ. ಆ ಥರ ನೀವು ಯಾವ ವಿಚಾರಕ್ಕೆ ನೀವು ಸಂಕಲ್ಪ ಸೇವೆನ ಮಾಡ್ತೀರಾ, ಯಾವ ವಿಚಾರಕ್ಕೆ ನೀವು ರಾಯರಿಗೆ ತುಪ್ಪದ ದೀಪ ಹಚ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಬದಲಾವಣೆಗಳಾಗಿರ್ಬೋದು, ಬೀಳುವಂಥ ಕನಸುಗಳಾಗಿರ್ಬೋದು. ನೀವು ಉದ್ಯೋಗಕ್ಕೋಸ್ಕರ ಮಾಡ್ತಿರೋ, ಅಥವಾ ಮದುವೆಗೋಸ್ಕರ ಮಾಡ್ತಿರೋ, ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಗೋಸ್ಕರ ಮಾಡ್ತಿರೋ, ಇನ್ನು ಮಗುಗೋಸ್ಕರ ಮಾಡ್ತಿರೋ, ಅದು ಗೊತ್ತಿಲ್ಲ. ಅದು ನಿಮ್ಮ ಸಮಸ್ಯೆಗೆ ಬಿಟ್ಟಿರುವಂಥದ್ದು. ನೀವು ಯಾವ ಒಂದು ವಿಚಾರಕ್ಕೆ ಮಾಡ್ತಿರೋ ಆ ವಿಚಾರದ ಮೇಲೆ ನಿಮ್ಮ ಕನಸುಗಳಾಗಿರ್ಬೋದು, ಅಥವಾ ನಿಮ್ಮ ಬದಲಾವಣೆಗಳಾಗಿರ್ಬೋದು ನೀವು ತಿಳ್ಕೊಳ್ಬೋದು. ನೀವು ಯಾವುದೇ ಒಂದು ಸಮಸ್ಯೆಗಳು ನಿಮ್ಮ ಲೈಫಲ್ಲಿ ಎಷ್ಟೇ ಸಮಸ್ಯೆಗಳಿರ್ಬೋದು, ಬಟ್ ಒಂದೇ ವಿಚಾರಕ್ಕೆ ಮಾತ್ರ ನೀವು ಈ ಪೂಜೆನ ಮಾಡಬೇಕಾಗಿರೋವಂಥದ್ದು. ಸೇವೆ ಮಾಡಬೇಕಾದ್ರೆ ಪ್ರತಿ ಗುರುವಾರನೂ ಕೂಡ ತುಪ್ಪದ ದೀಪ ಹಚ್ಚಲೇಬೇಕು. ನೀವು ನಿಮ್ಮ ಕೈಲಿ ಸಾಧ್ಯ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ನ ಮಾಡ್ಕೊಂಡು ಒಂದು 10 ರೂಪಾಯಿ ಪ್ಯಾಕೆಟ್ ಆದ್ರೂ ತೊಗೊಬಂದು ತುಪ್ಪದ ದೀಪ, ಮಣ್ಣಿನ ದೀಪ 2 ದೀಪನ ನೀವು ಹಚ್ಚಿದ್ರೆ ಸಾಕು ರಾಯರಿಗೆ. ಅದರಿಂದ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಹೋಗುತ್ತೆ. ನಿಮಗೆ ಒಂದೊಳ್ಳೆ ಎನರ್ಜಿ, ಪಾಸಿಟಿವ್ ಆಗಿ ವೈಬ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಇನ್ನು ನೀವು ಈ ಸೇವೆ ಮಾಡಬೇಕಾದ್ರೆ ನಿಮ್ಮ ವಸ್ತುಗಳನ್ನು ತುಂಬ ಶುದ್ಧವಾಗಿ, ಶುಭ್ರವಾಗಿ ಇಟ್ಕೊಳ್ಳಿ. ಪ್ರತಿ ವಾರನೂ ಅಥವಾ ಪ್ರತಿ ದಿವಸ ನೀವು ಮಾಡೋದಾದರೆ ನೀವು ಹೊಸ್ಲಿನ ತುಂಬ ಶುದ್ಧವಾಗಿ ಶುಚಿನ ಮಾಡ್ಕೊಂಡು ಅರಿಶಿನ ಕುಂಕುಮ ರಂಗೋಲಿನೆಲ್ಲ ಹಾಕ್ಕೊಂಡು ನೀವು ಪೂಜೆನ ಮಾಡಬೇಕು. ಯಾಕಂದರೆ ಲಕ್ಷ್ಮಿ ಹಾದು ಹೋಗೋದೇ ವಸ್ತಿನ ಮೂಲಕ ಅಲ್ವಾ. ನಮ್ಮ ಮನೆ ಒಳಗಡೆ ಬರೋದು ಅದ್ರ ಮೂಲಕನೇ, ಹೊರಗಡೆ ಹೋಗೋದು ಅದ್ರ ಮೂಲಕನೇ. ಅದರಿಂದನೇ ನೀವು ಮೊದಲಿಗೆ ವಸ್ತುಗಳನ್ನು ತುಂಬ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಅಲ್ಲಿಗೆ ಸಂತೃಪ್ತಳಾಗ್ತಾಳೆ. ಮನೇಲಿ ಬರೀ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡೋದಲ್ಲ. ನಿಮ್ಮ ಮಾತಿನ ಮೇಲೂ ಕೂಡ ನೀವು ಸಂಯಮನ ಇಟ್ಕೊಂಡು ನೀವು ಮಾತಾಡಬೇಕಾಗಿರೋವಂಥದ್ದು. ಮನೇಲಿ ತುಂಬ ಜಗಳಗಳು, ಕೆಟ್ಟ ಮಾತುಗಳಾಡ್ಕೊಂಡು ಪೂಜೆನ ಮಾಡೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವಾಗಲೂ ಕೂಡ, ನೀವು ಎಂಥ ಕಷ್ಟದಲ್ಲಿ ಪರಿಸ್ಥಿತಿಲಿದ್ದರೂ ಕೂಡ ನಿಮ್ಮ ಬಾಯಲ್ಲಿ ಯಾವಾಗಲೂ ಪಾಸಿಟಿವ್ ವರ್ಡ್ಸ್ಗಳೇ ಬರಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ ಅನ್ನೋ ರೀತಿ ಒಳ್ಳೆ ಮಾತುಗಳನ್ನ ನೀವು ಆಡಿ. ಎಲ್ಲ ಟೈಮು ಕೂಡ ಒಂದೇ ರೀತಿ ಇರೋದಿಲ್ಲ. ಎಲ್ಲ ಟೈಮಲ್ಲೂ ಕೂಡ ನಾವು ಆಡಿದ್ದು ನಿಜ ಆಗಲ್ಲ, ಬಟ್ ನಿಜ ಆಗದೇ ಇದ್ರೂ ಕೂಡ ಒಂದೊಂದು ಟೈಮಲ್ಲಿ ಆಗೋವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಅದರಿಂದಾಗಿ ನಿಮ್ಮ ಮಾತು ಮೇಲೆ ನೀವು ಸ್ವಲ್ಪ ತಾಳ್ಮೆಯಿಂದ ನಿಗಾ ಇಟ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಇದನ್ನು ನೀವು ಮಾಡ್ಬೋದು, ನಿಮಗೆ ಆಪ್ಷನಲ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಇದು ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ವಾರಕ್ಕೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ ರಾಯರ ಹೆಸರಿನಲ್ಲಿ ನೀವು ಅನ್ನದಾನ ಸೇವೆನ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಅನ್ನದಾನ ಸೇವೆ ಮಾಡೋದ್ರಿಂದ ರಾಯರಿಗೆ ಬೇಗ ಮುಟ್ಟುತ್ತೆ ನಿಮ್ಮ ಸೇವೆ. ಪ್ರತಿ ಗುರುವಾರ ಈ ಪೂಜೆ ಮಾಡಬೇಕಾದ್ರೆ ರಾಯರು ಮಂತ್ರನ ಹೇಳ್ಕೊಂಡು ಪೂಜೆನ ಮುಗಿಸಿ ಕೊನೆಯಲ್ಲಿ ಕನಕದಾರ ಸ್ತೋತ್ರನ ನೀವು ಹೇಳಲೇಬೇಕು. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೀವು ಇದನ್ನ ಗೂಗಲ್ ಮಾಡಿದ್ರೆ ಬರುತ್ತೆ, ಅಥವಾ ಬುಕ್ಸಲ್ಲೂ ನಿಮಗೆ ಸಿಗ್ಬೋದು. ಏನಕ್ಕೆ ಎಲ್ಲರ ಹತ್ರನೂ ಫೋನ್ ಇದೆ, ಒಂದು ಗೂಗಲಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ಕನಕದಾರ ಸ್ತೋತ್ರ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಅದನ್ನ ಒಂದ್ಸರಿ ಕುತ್ಕೊಂಡು ನಿಧಾನಕ್ಕೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರೋ ರೀತಿ ನೀವು ಓದಬೇಕು. ಸೇವೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸಾಧ್ಯ ಆಗಿಲ್ವಾ, ಅಟ್ಲೀಸ್ಟ್ 8 ಗಂಟೆ 9 ಗಂಟೆ ಒಳಗಡೆ ನೀವು ಇದನ್ನ ಮುಗಿಸಿ ರಾಹುಗಳ ನೋಡಿಕೊಂಡು ಪೂಜೆನ ಮಾಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಯಾವುದೇ ರೀತಿ ನೀವು ರಾಹುಗಳ ಗುಳಿಕಲ ಆ ಥರ ಏನೂ ನೋಡೋ ಅವಶ್ಯಕತೆ ಇಲ್ಲ ಅಂತ ತುಂಬ ಶುದ್ಧವಾಗಿರುವಂಥ ದಿನ ಟೈಮು ಅಂತಲೇ ಹೇಳ್ಬೋದು. ಇನ್ನು ಬೆಳಗ್ಗೆ ಆಗಿಲ್ಲ ಅನ್ನೋರು ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಈ ಪೂಜೆನ ನೀವು ಮಾಡ್ಬೋದು. ಮತ್ತು ಪೂಜೆ ಮುಗಿಸೋವರೆಗೂ ನೀವು ಏನನ್ನು ಕೂಡ ತಿನ್ನೋ ಆಗಿಲ್ಲ. ಪೂಜೆ ಎಲ್ಲ ಮುಗಿದ ನಂತರ ನೀವು ಹಾಲು, ಹಣ್ಣು ಹತ್ರ ಏನಾದರೂ ತಿಂದ್ಬಿಟ್ಟು ಹೋಗ್ಬೋದು. ನೀವು ಅನ್ನದಲ್ಲಿ ಮಾಡಿರುವಂಥ ಪದಾರ್ಥನ ಏನೂ ಕೂಡ ಸೇವನೆನ ಮಾಡಬೇಡಿ. ಮತ್ತು ನಾನ್ ವೆಜ್ನ ಮನೆಯಲ್ಲೂ ಮಾಡೋ ಆಗಿಲ್ಲ, ತಿನ್ನೋ ಹಾಗೂ ಇಲ್ಲ. ಈಚೆ ಕಡೆಯಿಂದ ತಂದಿರೋವಂಥ ಫುಡ್ನೂ ಕೂಡ ನೀವು ತಿನ್ನೋ ಆಗಿಲ್ಲ. ನೀವು ಮನೇಲೇ ಮಾಡಿಕೊಂಡು ನೀವೇ ಊಟನ ಮಾಡಬೇಕಾಗಿರೋವಂಥದ್ದು. ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರೋವಂಥ ಆಹಾರನೂ ಕೂಡ ಸೇವನೆನ ಮಾಡಬೇಡಿ ಅವತ್ತೊಂದು ದಿವಸ. ನೀವು ಯಾರು ಪೂಜೆ ಮಾಡ್ತೀರೋ ಅವರು. ಬಟ್ ನಾವು ಬತ್ತಾನೆ ಪೂಜೆ ಮಾಡೋದು, ಮನೆಯವರೆಲ್ಲ ತಿನ್ನಲಿ ಅಂದ್ಬಿಟ್ಟು ನೀವು ಈಚೆಯಿಂದ ನಾನ್ ವೆಜ್ನ ತರೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಇದಿಷ್ಟು ಕೆಲಸನೇ ನೀವು ಮಾಡಿ, ನಿಮ್ಮ ಕೈಲಿ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು. ಇದರಿಂದ ಆರ್ಥಿಕ ಪರಿಸ್ಥಿತಿ ಅಂತೂ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಕಂಡೇ ಕಾಣುತ್ತೆ. ನೀವು ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇ. ನಂಬಿದರೆ ಎಲ್ಲವೂ ಕೂಡ ಸಾಧ್ಯ ಆಗೇ ಆಗುತ್ತೆ. ಅಸಾಧ್ಯವಾಗದೇ ಇರೋದು ಯಾವುದೂ ಇಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.